Hello everyone, welcome to video number 4. I am Stutin Kannada. So, based on the previous video, ಏನು ಕಲ್ತ್ಕೊಂಡ್ವಿ? Insert data, insert D, lookup ಕಲ್ತ್ಕೊಂಡ್ವಿ. Now, what are we planning to complete? ಅಂದ್ರೆ update part. Update data or update D. Along with lookup, insert data issue ಏನು ಅಂತ ತಿಳ್ಕೊಂಡ್ವಿ. ಅದಕ್ಕೆ we also have added an additional if condition. ಆಯ್ತಾ? ಸೊ if condition ಹಾಕೊಂಡಿದ್ವಿ, if empty ಲುಕ್ಅಪ್ ಆಮೇಲೆ ಇನ್ಸರ್ಟ್ ಮಾಡ್ತಾ ಇದ್ವಿ. ವಾಟ್ ಈಸ್ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನು ಅಂದರೆ ಸರ್ಚ್ ಮಾಡ್ತೀವಿ, ದಟ್ ಈಸ್ ಅಪ್ಡೇಟ್ಗೆ. ಸರ್ಚ್ ಆದಾಗ ವಿ ಹ್ಯಾವ್ ಟು ಕಂಟಿನ್ಯೂ ಅವರ್. ಇಫ್ ಇಟ್ ಇಸ್ ಸರ್ಚ್, ವಿ ಹ್ಯಾವ್ ಟು ಡಿಸ್ಪ್ಲೇ ದೋಸ್ ಇನ್ಫಾರ್ಮೇಶನ್ ಬ್ಯಾಕ್ ಇನ್ ದಿ ಫಾರ್ಮ್. ಅದಕ್ಕೆ let us go with web pages first. Update the contact andra@gmail.com. ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿದ್ಮೇಲೆ ಫೌಂಡ್ ಅಂತ ಹೇಳ್ತಾರೆ. ಇಫ್ ಇಟ್ ಇಸ್ ಫೌಂಡ್, ಆ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡಬೇಕು ನಾವು ಈ ಪೇಜಲ್ಲಿ. ಕರೆಕ್ಟ್? ಸರ್ಚ್ ಆಗೋ ಪೇಜಲ್ಲಿ ಡಿಸ್ಪ್ಲೇ ಮಾಡಬೇಕು ನಾವು. ಸೊ ದಿಸ್ ಇಸ್ ಅವರ್ ಹೋಮ್ ಪೇಜ್. ಹೋಮ್ ಪೇಜಲ್ಲಿ ಏನು ಚೇಂಜ್ ಇಲ್ಲ. ದೆನ್ ಕಮ್ ಅಪ್ಡೇಟ್ ಪೇಜ್. ಅಪ್ಡೇಟ್ ಪೇಜಲ್ಲಿ ಏನು ಚೇಂಜ್ ಇಲ್ಲ. ಸರ್ಚ್ ಪೇಜ್, ಸರ್ಚ್ ಪೇಜ್. ಸರ್ಚ್ ಪೇಜಲ್ಲಿ ನಮಗೆ ಸಿಕ್ಕಿದೆ. ಇಫ್ ಇಟ್ ಇಸ್ ಫೌಂಡ್, ಆ ಇನ್ಫಾರ್ಮೇಶನ್ ತಗೊಂಡು ಡಿಸ್ಪ್ಲೇ ಮಾಡಿ ಮತ್ತೆ ಸಬ್ಮಿಟ್ ಮಾಡಬೇಕು ಅಪ್ಡೇಟ್ಗೆ. ಸೊ ಸರ್ಚ್ ಆದಮೇಲೆ it should be processed for updating. Right? So we need process update page. Process update. Amstrad ಬರುತ್ತೆ ಅಪ್ಡೇಟ್ ಮಾಡೋದು. So every time we need obviously the sum of the course if you know ಏನೇನು ಬೇಕೀಗ. ಸೊ ಫಸ್ಟ್ ಇಲ್ಲಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡೋಣ. ಸೊ ಸಿಕ್ಕಿದೆ ಅಂದ್ರೆ ಲುಕ್ಅಪ್ ರೋಸ್ ಅಲ್ಲಿ ರಿಸಲ್ಟ್ ಅಲ್ಲಿ ಡೇಟಾ ಬಂದಿರುತ್ತೆ. ನಾವು ವಿ ಹ್ಯಾವ್ ಟು ಕಂಟಿನ್ಯೂ. ನಮಗೆ ಇಮೇಲ್ ಐಡಿ ಅಂತೂ ಇದೆ. ಇದು ರಿಕ್ವೆಸ್ಟ್ ಪ್ಯಾರಾಮೀಟರ್ ಇಂದ ಬಂದಿದೆ. ಈ ಇಮೇಲ್ ಐಡಿಗೆ ಫಸ್ಟ್ ನೇಮು ಲಾಸ್ಟ್ ನೇಮು ಏನು ಅಂತ ತೋರಿಸ್ಬೇಕು. ಯು ಶುಡ್ ನೋ ವಾಟ್ ಇಟ್ ಶುಡ್ ಬಿ ಅಲ್ವಾ. ಸೊ ನಮಗೆ ಈಗ ಬೇಕಾಗಿರೋದು ರೋ ಫಂಕ್ಷನ್. ಸೊ 3 ಫಂಕ್ಷನ್ ಬೇಕಾಗುತ್ತೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಮಗೆ ಒಂದೇ ಒಂದು ರೋ ಬಂದಿರುತ್ತೆ. ಸೊ ನಮಗೆ ಸೆಟ್ ಅಟ್ ರೋ ಡೇಟಾ ವೇರಿಯೇಬಲ್ಗೆ ರೋ ಫಂಕ್ಷನ್ ಬರುತ್ತೆ. ಈ ರಿಸಲ್ಟ್ ಇಂದ ಮೊದಲನೇ ರೋ ಎತ್ಕೋತೀವಿ. ಇರೋದೇ ಒಂದು ರೋ, ಆ ಒಂದು ರೋನ ರಿಟ್ರೀವ್ ಮಾಡ್ಕೋಬೇಕು ನೀವು. ಇದು ನಮಗೆ ಒಂದು ರೋ ಕೊಡುತ್ತೆ. ಎಕ್ಸಾಂಪಲ್, ನೀವು ಇಮೇಲ್ ಐಡಿ ಹುಡುಕಿದಾಗ ಸರ್ಚ್ ಮಾಡಿ ಸಿಕ್ಕಿದ್ರೆ ನೀವೇನು ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಈ ರೋ ಬಂದಿರುತ್ತೆ. ಇದನ್ನ ರಿಟ್ರೀವ್ ಮಾಡ್ಕೋಬೇಕು. ಅದಕ್ಕೆ ರೋ ಫಂಕ್ಷನ್ ಬರಬೇಕು. ಅದಕ್ಕೆ ರೋ ಫಂಕ್ಷನ್ ಬರುತ್ತೆ. ಈ ರೋ ಬಂದಿರುತ್ತೆ. ಯಾವಾಗ ರೋ ಫಂಕ್ಷನ್ ಕರೆದ ಮೇಲೆ ಬಂದಿರುತ್ತೆ. ರಿಸಲ್ಟ್ ಇಂದ ಒಂದು ರೋ ಎತ್ಕೋ ಅಂತ ಹೇಳ್ತೀವಿ. 2 ಬರ್ಬೋದು, 3 ಬರ್ಬೋದು, ಬಟ್ ಈಗ ಒಂದೇ ಬರುತ್ತೆ. ರೋ ಇಂದ ನೀವು ಒಂದೊಂದೇ ಫೀಲ್ಡ್ ಎತ್ಕೋಬೇಕು. ಸೆಟ್ ಅಟ್
ರೋ ಡೇಟಾ ಇಂದ ಯಾವ ಯಾವ ಕಾಲಮ್ ಬೇಕು ನಮಗೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡೇ ಬೇಕಾಗಿ. ಸೊ ಇದನ್ನ ಯು ಕ್ಯಾನ್ ಕಾಲ್ ಇಟ್ ಇನ್ ಎನಿ ನೇಮ್. ಸೊ ಸದ್ಯಕ್ಕೆ ಎಫ್ ನೇಮ್ ಅಂತಾನೆ ಕರಿತೀನಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್ ಅಂಡ್ ವೈ. ಸದ್ಯಕ್ಕೆ ಎಕ್ಸ್ ಅಂಡ್ ವೈ ಅಂತ ಇಟ್ಕೊಳ್ಳೋಣ. ಸೊ FIELD ಫೀಲ್ಡ್ ಫಂಕ್ಷನ್ ಅಲ್ಲಿ ನೀವು ರೋ ಡೇಟಾ ಹೇಳಬೇಕು. ರೋ ಡೇಟಾ ವೇರಿಯೇಬಲ್ ನೇಮ್ ಏನಾದ್ರು ಇರ್ಬೋದು, ಯಾವ ಫೀಲ್ಡು ಅಂತ ಹೇಳಬೇಕು. ಇಮೇಲ್ ಆಲ್ರೆಡಿ ಇದೆ ನಮ್ಮ ಹತ್ರ, ಫೀಲ್ಡ್ ನೇಮ್ ಮಾಡಿ. ಇದು ಸಿಂಟ್ಯಾಕ್ಸ್ ಓಕೆನಾ. ಸೊ ರೋ ಡೇಟಾ ಇಂದ ನನಗೆ ಲಾಸ್ಟ್ ನೇಮ್ ಬೇಕು, ಇದನ್ನ ವೈ ಅಂತ ಕರೀತೀವಿ. ಈಗ ನಿಮ್ಮ ಹತ್ರ ಇಮೇಲ್ ಆಲ್ರೆಡಿ ಇದೆ ಬಿಕಾಸ್ ಆಫ್ ಕ್ವೆರಿ ಪ್ಯಾರಾಮೀಟರ್. ಅದು ಸಿಕ್ಕಿರೋದ್ರಿಂದ ಫೌಂಡ್ ಅಂತ ಹೇಳಿ ಐ ಹ್ಯಾವ್ ಟು ಡಿಸ್ಪ್ಲೇ ಇಟ್ ಇನ್ ಅ ಟೇಬಲ್. ಮತ್ತೆ ಅದನ್ನ ಟೇಬಲ್ ಅಲ್ಲಿ ಕೂಡಿಸ್ಬೇಕು. ಯಾವ ಟೇಬಲ್ ಅಲ್ಲಿ? ಜಸ್ಟ್ ಲೈಕ್ ವಾಟ್ ಯು ಹ್ಯಾವ್ ಫಾರ್ ಫಾರ್ಮ್ ಡೇಟಾ, ದಟ್ ಇಸ್ ಕ್ರಿಯೇಟ್ ಫಾರ್ಮ್ ಇದೆಯಲ್ಲ, ಇದೆಯಲ್ಲ, ಇದೇ ತರ ಫಾರ್ಮ್ ಅಲ್ಲಿ ಕೂಡಿಸ್ಬೇಕು. ಇದನ್ನ ಗೆಟ್ ಮಾಡ್ತೀನಿ, ಇದನ್ನ ಖಾಲಿ ಬಿಡ್ತೀನಿ. ಈಗ ಕಂಟಿನ್ಯೂ ಮಾಡೋಣ. ಸೊ ನಮ್ಮ ಹತ್ರ ಇಮೇಲ್ ಇದೆ, XY ಇದೆ. XY ಅಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬಂದಿರುತ್ತೆ. ನಾವು ಇಲ್ಲಿ ಟೈಪ್ ಮಾಡ್ತಾ ಇದ್ವಿ ಮುಂಚೆ. ಲೆಟ್ ಮಿ ಗೋ ವಿತ್ ಎಫ್ ನೇಮ್, ಲೆಟ್ ಮಿ ಗೋ ವಿತ್ ಎಲ್ ನೇಮ್, ಲೆಟ್ ಮಿ ಗೋ ವಿತ್ ಇದಿಷ್ಟು ಫೀಲ್ಡ್ಸ್ ಓಕೆನಾ. ಇಮೇಲ್ ಅಡ್ರೆಸ್ನ ಫಸ್ಟ್ ಹಾಕೊಂಡ್ಬಿಡ್ತೀನಿ. ಈಗ ಫಸ್ಟ್ ಇದು ಬರುತ್ತಾ ಅಂತ ನೋಡೋಣ, ಆಮೇಲೆ ವಿಲ್ ಟ್ರೈ ಟು ಪ್ಲೇ ಅರೌಂಡ್. ಆಕ್ಷನ್ ಏನು ಬರೆಯಲ್ಲ ಸದ್ಯಕ್ಕೆ. ಸೊ ಈಗ ಈ ಇನ್ಪುಟ್ ಅಲ್ಲಿ ಇಮೇಲ್ ಇದೆಯಲ್ಲ, ಇಲ್ಲಿ ನಾನು ಈ ವೇರಿಯೇಬಲ್ ನ ಡಿಸ್ಪ್ಲೇ ಮಾಡಬೇಕು. ದಟ್ ಇಸ್ ಇದು. ಅದನ್ನ ಹೆಂಗ್ ಡಿಸ್ಪ್ಲೇ ಮಾಡ್ತೀರಾ? ಯು ವಿಲ್ ಬಿ ಟೇಕಿಂಗ್ ದಿ ಹೆಲ್ಪ್ ಆಫ್ ವ್ಯಾಲ್ಯೂ ಆಟ್ರಿಬ್ಯೂಟ್ ವ್ಯಾಲ್ಯೂ. ಇಲ್ಲಿ ನೀವು ವೇರಿಯೇಬಲ್ ನ ಡಿಸ್ಪ್ಲೇ ತಗೊಂಡ್ಬರ್ತೀವಿ. ಏನು ಸಿಂಪಲ್. ಆಮ್ ಸ್ಕ್ರಿಪ್ಟ್ ಡಿಸ್ಪ್ಲೇ ಮಾಡೋದು ಹೆಂಗೆ? ಇದೇ ಡಿಸ್ಪ್ಲೇ ಕೋಡ್. ಡಬಲ್ ಪರ್ಸೆಂಟೇಜ್, ಡಬಲ್ ಈಕ್ವಲ್ಸ್, ಡಬಲ್ ಪರ್ಸೆಂಟೇಜ್ ವಿ ಫಂಕ್ಷನ್ ಅಲ್ಲಿ ಇಷ್ಟು ಬರೆಯೋದು. ಪ್ರಿಫರಬಲಿ ಸಿಂಗಲ್ ಕೋಟ್ಸ್ ಬರೀರಿ ಇಲ್ಲಿ. ಡಬಲ್ ಕೋಟ್ಸ್ ಬೇಡ ಇಲ್ಲಿ, ಇಲ್ಲಿ ಸಿಂಗಲ್ ಕೋಟ್ಸ್ ಬರೀರಿ. ಡಬಲ್ ಕೋಟ್ಸ್ ಬರೆದು ಬರುತ್ತೆ, ಪ್ರಿಫರಬಲಿ ಸಿಂಗಲ್ ಕೋಟ್ಸ್. ಇಲ್ಲಿ ನೀವು ವೇರಿಯೇಬಲ್ ನೇಮ್ ಬರೀರಿ. ಸೊ ಇಲ್ಲಿ ಇಮೇಲ್, ಇಲ್ಲಿ ಎಕ್ಸ್, ಇಲ್ಲಿ ಆಯ್ತಾ. ಇದೆಲ್ಲಾನು ರೆಸ್ಪೆಕ್ಟಿವ್ಲಿ ಅಪ್ಡೇಟ್ ಮಾಡ್ಕೊಂಬರೋಣ. ಸೊ ಇದನ್ನ ಅಪ್ಡೇಟ್ ಮಾಡಬೇಕಾಗಿರೋದು ನಾನು ಸರ್ಚ್ ಪೇಜ್ ಅಲ್ಲಿ. ಸರ್ಚ್ ಪೇಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಷ್ಟೋ ಇಲ್ವೋ ಹೇಳಿದ್ವಿ, ವ್ಯಾಲ್ಯೂ ತೋರಿಸ್ಬೇಕಲ್ಲ. ಆ ವ್ಯಾಲ್ಯೂ ತೋರಿಸಿ ಅವ್ರು ಬೇಕಾದ್ರೆ ಚೇಂಜ್ ಮಾಡಿಕೊಂಡು ಅದನ್ನ ಅಪ್ಡೇಟ್ ಮಾಡಬೇಕು ಯೂಸಿಂಗ್ ಅಪ್ಡೇಟ್. ಪ್ರತಿ ಸತಿನೂ ಫಾರ್ಮುಲಾ ಸಿಂಪಲ್. ಫಾರ್ಮ್ ಇರುತ್ತೆ, ಸಬ್ಮಿಟ್ ಮಾಡ್ತೀವಿ, ಇನ್ನೊಂದು ಪೇಜ್ಗೆ ಹೋಗ್ಬೇಕು ಅದು. ದಿಸ್ ಇಸ್ ಡನ್. ಮತ್ತೆ ಹೋಮ್ ಪೇಜಿಂದ ಶುರು ಮಾಡೋಣ. ಆಮ್ ಸ್ಕ್ರಿಪ್ಟ್ ಹೋಮ್ ಪೇಜ್, ಅಪ್ಡೇಟ್ ಕಾಂಟ್ಯಾಕ್ಟ್ chandra@gmail.com. ಸೂಪರ್ ಬಂತಾ? ಆದರೆ ಇದು ಕರೆಕ್ಟ್ ಆಯ್ತು. ನಾನು ಇಮೇಲ್ ಅಡ್ರೆಸ್ನ ಚೇಂಜ್ ಮಾಡಕ್ಕೆ ಬಿಡಬಾರ್ದು. ಯಾಕೆ ಅಂದ್ರೆ ಅವರು ಇಲ್ಲಿ ಟೈಪ್ ಮಾಡಕ್ ಬಿಟ್ರೆ ನಾವು ಅಪ್ಡೇಟ್ ಮಾಡಕ್ಕೆ ಕೊಡೋದು ಓನ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್. ಇದನ್ನ ಕೊಡಬಾರ್ದು, ಎಡಿಟಿಂಗ್ ಕೊಡಬಾರ್ದು. ಅದಕ್ಕೆ ರೀಡ್ ಓನ್ಲಿ, ಅದಕ್ಕೆ ರೀಡ್ ಓನ್ಲಿ ಮಾಡ್ತೀನಿ. ಗುಡ್. ಸೊ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಐ ಹ್ಯಾವ್ ಟು ಟೇಕ್ ದೆಮ್ ಟು ನೆಕ್ಸ್ಟ್ ಪೇಜ್. ಪ್ರೋಸೆಸ್ ಅಪ್ಡೇಟ್ ಕಾಂಟ್ಯಾಕ್ಟ್ ಅಂತ ಹೊಸ ಪೇಜ್ ಮಾಡಿ ಅಲ್ಲಿಗೆ ಸೇಮ್ ಫಾರ್ಮ್ ಇನ್ಸರ್ಟ್ ಮಾಡಿದ ತರಾನೇ ಹೋಗುತ್ತೆ. ಬಟ್ ಇನ್ಸ್ಟೆಡ್ ಆಫ್ ಇನ್ಸರ್ಟ್ ಅಪ್ಡೇಟ್ ಮಾಡಿ. ಪ್ರತಿ ಸತಿ ಪೇಜಸ್ ಕ್ರಿಯೇಟ್ ಮಾಡಬೇಕು. ಫಾಲೋ ದಿ ಪ್ರೋಸೆಸ್. ಶೆಡ್ಯೂಲ್ ಪಬ್ಲಿಷ್ ಮಾಡಿ.
ಫಸ್ಟ್ ಕ್ರಿಯೇಟ್ ಆಗ್ತದೆ ಶೆಡ್ಯೂಲ್ ಪಬ್ಲಿಷರ್. ಸೊ ಪ್ರೊಸೆಸಿಂಗ್ ಪೇಜಲ್ಲಿ ಏನು ಬರಬೇಕು, ಇಟ್ಸ್ ದಿ ಸೇಮ್ ಆಮ್ಸ್ಕ್ರಿಪ್ಟ್. ಈ ಫಾರ್ಮ್ ಇಂದ ಡೇಟಾ ಬರ್ತಾ ಇದೆ ಅಂದ್ರೆ ಎಲ್ಲ ಬೇಸಿಕ್ ಫಂಡಮೆಂಟಲ್ಸ್ ಹಂಗೆ ಹೋಗುತ್ತೆ. ಇಮೇಲು ಎಫ್ ನೇಮ್ ಎಲ್ ನೇಮ್ನ ರೀಡ್ ಮಾಡಿ ರಿಕ್ವೆಸ್ಟ್ ಪ್ಯಾರಾಮೀಟರ್ ರೀಡ್ ಮಾಡಬೇಕು. ಇದನ್ನ ರಿಕ್ವೆಸ್ಟ್ ಪ್ಯಾರಾಮೀಟರ್ ರೀಡ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಬೇಕು. ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಸೇಮ್ ವೇ ವಾಟ್ ವಿ ಡೂ ಫಾರ್ ಕ್ರಿಯೇಟ್. ಕ್ರಿಯೇಟಿಗೆ ಏನು ಮಾಡೋದು ಅದೇ ಥರ. ಸೊ ಕ್ರಿಯೇಟ್ ಪ್ರೋಸೆಸ್ ಕ್ರಿಯೇಟ್ ಕಾಂಟ್ಯಾಕ್ಟ್ ಬರ್ತೀನಿ, ಸೇಮ್ ಕೋಡ್, ಆಲ್ಮೋಸ್ಟ್ ದಿ ಸೇಮ್ ಕೋಡ್. ಬಟ್ ಡಿಫ್ರೆನ್ಸ್ ಏನು ಅಂದರೆ ರಿಕ್ವೆಸ್ಟ್ ಪ್ಯಾರಾಮೀಟರ್ಲಿ ಎಫ್ ನೇಮ್ ಎಲ್ ನೇಮ್ ಇಮೇಲ್ ತಗೋತೀನಿ. ಯಾವ್ದಲ್ಲಾದ್ರೂ ರೀಡ್ ಮಾಡ್ಬೋದು. ಇಮೇಲು ಎಫ್ ನೇಮ್ ಎಲ್ ನೇಮ್ ತಗೋತೀನಿ. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಆಮ್ಸ್ಕ್ರಿಪ್ಟ್ ವೇರಿಯೇಬಲ್ ಬರುತ್ತೆ. ಆಮ್ಸ್ಕ್ರಿಪ್ಟ್ ವೇರಿಯೇಬಲ್ ಇಂದ ಅದು ಖಂಡಿತವಾಗ್ಲೂ ಇರೋದೇ ಇರೋದು ಇಮೇಲೇ ಇರೋದು. ಸೊ ಇದನ್ನ ಚೆಕ್ ಮಾಡೋದು ಮಾಡ್ಕೊಳ್ಳಿ. ಇಲ್ಲಿ ಲುಕ್ಅಪ್ ಬೇಡ, ಬಿಕಾಸ್ ಇದೆ, ಇಲ್ಲಿ ಇನ್ಸರ್ಟ್ ಬರಲ್ಲ. ಸೊ ಇಷ್ಟು ಪಾರ್ಟ್ ಆಫ್ ದಿ ಕೋಡ್ ಬರಲ್ಲ. ಸೇಫರ್ ಸೈಡ್ಗೆ ನಾನು ಒಂದು ಇದು ಬರ್ಕೊಂಡಿರ್ತೀನಿ, ಇಮೇಲ್ ಅಡ್ರೆಸ್ ಬಂದರೆ ಮಾತ್ರ ಅಂತ. ಸೊ ಈಗ ನಾನು ಅಪ್ಡೇಟ್ ಮಾಡಬೇಕು. ಲುಕ್ಅಪ್ ಕ್ಲೋಸ್ ಆಯ್ತಾ? ಆಯಿತು. ಸೊ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಡೇಟಾ ಲ್ಯಾಂಡಿಂಗ್ ಪೇಜಲ್ಲಿ ಅಪ್ಡೇಟ್ ಡೇಟಾ. ಸೊ ಅಪ್ಡೇಟ್ ಡೇಟಾಗೆ ಏನೇನು ಬೇಕು, ಡೇಟಾ ಎಕ್ಸ್ಟೆನ್ಷನ್ ನೇಮ್ ಬೇಕು, ಕಾಲಮ್ ವ್ಯಾಲ್ಯೂ ಸೇರಿಸ್ಬೇಕು. ಎಷ್ಟು ಕಾಲಮ್ ಚೆಕ್ ಮಾಡ್ತೀರಾ ಅಂತ. ಇಮೇಲ್ ಅಡ್ರೆಸ್ ಒಂದೇ ಚೆಕ್ ಮಾಡೋದು, ಸರ್ಚ್ ಮಾಡ್ತೀವಿ, ಆಮೇಲೆ ಏನೇನು ಬೇಕೋ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಸೊ ಕೋಡ್ ಯಾವ ಥರ ಹೋಗುತ್ತೆ, ಅಪ್ಡೇಟ್ ಡೇಟಾ ಫಂಕ್ಷನ್ ಡಿ ನೇಮ್ ಬರಬೇಕು, ಎಷ್ಟು ಕಾಲಮ್ ಚೆಕ್ ಮಾಡ್ತೀರಾ ಬರಬೇಕು, ಯಾವ ಕಾಲಮ್ ಚೆಕ್ ಮಾಡ್ತೀರಾ ಆ ಕಾಲಮ್. ಇಷ್ಟು ಫಸ್ಟ್ ಬರಲೇಬೇಕು, ಇದು ಮ್ಯಾಂಡೇಟರಿ. ಒನ್ ಅನ್ನೋದಕ್ಕೆ ಆ ಫೀಲ್ಡ್ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಡಿ, ಇದು ಡಿ ನೇಮ್ ಬರುತ್ತೆ. ಎಷ್ಟು ಕಾಲಮ್ ಚೆಕ್ ಮಾಡ್ತಾ ಇದ್ದೀವಿ, ಒಂದು, ಯಾವ ಕಾಲಮ್ ಅದು, ಇಮೇಲ್ ಅಡ್ರೆಸ್ ಕಾಲಮ್. ಇದೇ ಪ್ರೈಮರಿ ಕೀ ಆಗಿರೋದ್ರಿಂದ ಇದನ್ನೇ ಹುಡುಕ್ಬೇಕು ನಾವು. ಇದನ್ನ ಹುಡುಕಿದ ಮೇಲೆ ಅಪ್ಡೇಟ್ ಏನೇನು ಮಾಡ್ತೀವಿ, ಅಟ್ ಎಫ್ ನೇಮ್ ಅಟ್ ಎಲ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದು ಕಾಲಮ್ ನೇಮು, ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದು ನಿಮ್ಮ ಆಮ್ಸ್ಕ್ರಿಪ್ಟ್ ವೇರಿಯೇಬಲ್. ಸೊ ಇದನ್ನ ಮತ್ತು ಲಾಸ್ಟ್ ನೇಮ್. ಸೊ ಇಮೇಲ್ ಅಡ್ರೆಸ್ನ ಚೇಂಜ್ ಮಾಡಕ್ ಬಿಡಲ್ಲ, ಅದಕ್ಕೆ ರೀಡ್ ಓನ್ಲಿ ಬರುತ್ತೆ. ಇಷ್ಟೇ, ಅಪ್ಡೇಟ್ ಆಗುತ್ತೆ. ಸೊ ಅಪ್ಡೇಟೆಡ್ ಮೆಸೇಜ್ ಅಪ್ಡೇಟೆಡ್ ಅಂತ ಹಾಕಿದ್ರೆ ಅಪ್ಡೇಟ್ ಆಗುತ್ತೆ. ಅದರಲ್ಲಿ ಏನು ಅಡಿಷನಲ್ ಚೆಕ್ ಏನು ಬೇಡ, ಪಕ್ಕ ಅಪ್ಡೇಟ್ ಆಗಿದೆ. ಕಾಂಟ್ಯಾಕ್ಟ್ ಅಪ್ಡೇಟ್. ಬಟ್ ಪ್ರತಿ ಪೇಜಲ್ಲೂ ನಾನು ಈ ಹೋಮ್ ಪೇಜ್ ಹೋಗೋಕ್ಕೆ 4 ವರ್ಷ ಹೋಗುತ್ತೆ. ಇಲ್ಲಿಂದ ಶುರು ಮಾಡೋಣ. ಸೊ H1 ಟ್ಯಾಗು, H1 ಬೇಡ, H4 ತಗೊಂಡು ಆನ್ಸರ್ ಟ್ಯಾಗು ಬ್ಯಾಕ್ ಟು ಹೋಮ್ ಪೇಜ್. ಎಲ್ಲಿಂದ ಬೇಕಾದ್ರೂ ಹೋಮ್ ಪೇಜ್ಗೆ ಹೋಗ್ಬೋದು. ಇನ್ನೊಂದು ಹೋಮ್ ಪೇಜು, ಇನ್ನೊಂದು ಹೋಮ್ ಪೇಜು, ಇದು ಆಲ್ರೆಡಿ ಹೋಮ್ ಪೇಜಲ್ಲಿ. ಸೊ ಅಪ್ಡೇಟ್ ಬರುತ್ತೆ, ಸರ್ಚ್ ಮಾಡ್ತೀವಿ, ಸರ್ಚ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಈ ಪೇಜ್ಗೆ ಹೋಗ್ಬೇಕು. ಆಕ್ಷನ್ ಇಲ್ಲಿಂದ ಇಲ್ಲಿಗೆ ಬರ್ತೀವಿ, ಇಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಮೇಲೆ ಚೆಕ್ ಮಾಡೋದು ಅಂತ, ಆಮೇಲೆ ಮತ್ತೆ ಸರ್ಚ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ವೆರಿ ಸಿಂಪಲ್. ಇದೆಯಾ ಇಲ್ವಾ, ಇದ್ರೆ ಏನಿಲ್ಲ. ಅಲ್ಲಿ ಹಂಗಾರೆ ನಾನು
ಇದನ್ನ ಸರ್ಚ್ ಅಪ್ಡೇಟ್ ಮಾಡ್ಕೋಬೇಕು ಆಮ್ಸ್ಕ್ರಿಪ್ಟ್ ಅಲ್ಲಿ, ದಟ್ ಇಸ್ ಲ್ಯಾಂಡಿಂಗ್ ಪೇಜ್ ಅಲ್ಲಿ. ಇದು ಪ್ರೋಸೆಸ್ ಲ್ಯಾಂಡಿಂಗ್ ಪೇಜ್. ಪ್ರೋಸೆಸ್ ಅಪ್ಡೇಟ್ ಕಾಂಟ್ಯಾಕ್ಟ್ ಇದೇನು ಪಬ್ಲಿಷಿಂಗ್ ಸರ್ಚ್ ಪೇಜ್ ಎಡಿಟ್ ಇದು ರೀಡ್ ಓನ್ಲಿ ಮಾಡಿದ್ದೀನಿ. ಹೋಮ್ ಪೇಜ್ ಬಂದು ಕೊಟ್ಟಿದ್ದೀನಿ, ಲಿಂಕ್ ಟು ಪ್ರೋಸೆಸ್ ಪೇಜ್ ಕೊಟ್ಟಿದ್ದೀನಿ. ಈಗ ಟೆಸ್ಟಿಂಗ್ ವರ್ಕ್ ಆಗ್ತಾ ಇದೆಯಾ? ಲೆಟ್ಸ್ ಬಿಗಿನ್ ವಿತ್ ದಿ ಹೋಮ್ ಪೇಜ್. ಹೋಮ್ ಪೇಜ್ ಅಪ್ಡೇಟ್ ಕಾಂಟ್ಯಾಕ್ಟ್ ಅಂದ್ರೆ gmail.com ಸಬ್ಮಿಟ್ ಇದೆ. ಎಡಿಟ್ ಮಾಡಕ್ ಬಿಡಲ್ಲ. ಸೊ ಚಂದ್ರ ಅಲ್ಲಿ ವೆಂಕಟ ಸಬ್ಮಿಟ್. ಬ್ಯಾಕ್ ಟು ಹೋಮ್ ಪೇಜ್, ಅಪ್ಡೇಟ್ ಕಾಂಟ್ಯಾಕ್ಟ್ ಚಂದ್ರ gmail.com. ಈಗ ನನಗೆ ಅಪ್ಡೇಟೆಡ್ ಡೇಟಾ ಬರಬೇಕು, ಬಂದಿದೆ. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಡಿ ಒಳಗಡೆ ಹೋಗಿ ಚೆಕ್ ಮಾಡಿ ಬಂದಿರುತ್ತೆ. ಈಗ ಕ್ರಿಯೇಟ್ ಆಯಿತು, ರೀಡ್ ಆಯಿತು, ಅಪ್ಡೇಟ್ ಆಗಿದೆ. ಅಪ್ಡೇಟ್ ಅಲ್ಲಿ ಪೇಪರ್ ಸೈಡ್ಗೆ ನಾನು ಹ್ಯಾವ್ ಎನ್ಶೋರ್ಡ್ ದ್ಯಾಟ್ ರೀಡ್ ಓನ್ಲಿ ಇಸ್ ಟೇಕನ್ ಕೇರ್. ಯಾಕಂದ್ರೆ ಇದನ್ನ ಎಡಿಟ್ ಮಾಡಕ್ ಬಿಡಬಾರ್ದು. ಇದೇ ನಮ್ಮ ಪ್ರೈಮರಿ ಕೀ. ಇದ್ರೆ ಅಪ್ಡೇಟ್ ಮಾಡಿದ್ವಿ. ಸೊ ಇರೋದ್ರಿಂದಾನೇ ಇಷ್ಟು ಡಿಸ್ಪ್ಲೇ ಬರ್ತಾ ಇರೋದು, ಇಲ್ಲದೆ ಇದ್ರೆ ಡಿಸ್ಪ್ಲೇಗೆ ಬರೋದು. ಬಟ್ ಇಲ್ಲದೆ ಇದ್ರೆ ಏನಾಗುತ್ತೆ ಅದೊಂದು ಚೆಕ್ ಮಾಡಿ. ಇಲ್ಲದೆ ಇದ್ರೂ ಫಾರ್ಮ್ ತೋರಿಸ್ತಾ ಇದ್ದೀವಿ. ಅಪ್ಡೇಟ್ ಕಾಂಟ್ಯಾಕ್ಟ್ abcd@gmail.com. ಈ ಫಾರ್ಮ್ ಕಾಣಿಸ್ಲೇಬಾರ್ದು ನೋಡಿ. ಈಗೇನಾದ್ರೂ ನಾನು ಸಬ್ಮಿಟ್ ಮಾಡಿದ್ರೆ ABCD ಈ ಇಮೇಲ್ ಅಡ್ರೆಸ್ಸೇ ಇಲ್ಲ. ಈಗ ಎರರ್ ಬರುತ್ತೆ. ಕಾಂಟ್ಯಾಕ್ಟ್ ಅಪ್ಡೇಟೆಡ್ ಅಂತ ಹೇಳ್ತಾ ಇದ್ದೆ, ಅಪ್ಡೇಟೇ ಆಗಿಲ್ಲ, ಅದು ಕ್ರಿಯೇಟು ಆಗಿಲ್ಲ. ಬಟ್ ಕರೆಕ್ಟ್ ಆಗಿ ನಾನು ಮೆಸೇಜ್ ಕೊಡ್ತಾ ಇಲ್ಲ. ಸೊ ಈ ಪೇಜಲ್ಲಿ ಈ ಫಾರ್ಮೇ ತೋರಿಸ್ಬಾರ್ದು. ನಾನು ಈ ಫಾರ್ಮ್ ತೋರಿಸ್ಲೇಬಾರ್ದು. ಸೊ ಈ ಫಾರ್ಮು ಇದ್ರ ಒಳಗಡೆನೆ ಬರಬೇಕು. ಆಮ್ಸ್ಕ್ರಿಪ್ಟ್ ಒಳಗಡೆ HTML ಬೇಕು ನನಗೆ. ಏನಕ್ಕೆ ಅಂದ್ರೆ ಇದ್ರೆ ಮಾತ್ರ ತೋರಿಸ್ಬೇಕು. ಕಟ್ ಮಾಡ್ತಾ ಇದ್ದೀನಿ. ಸೊ ಫೌಂಡು ನಾಟ್ ಫೌಂಡ್ ಮೆಸೇಜ್ ಬರುತ್ತೆ. ಸೊ ಇದ್ರೆ ಮಾತ್ರ ಫಾರ್ಮ್ ತೋರಿಸ್ಬೇಕು. ಸೊ ಈ ಪೀಸ್ ಆಫ್ ಕೋಡ್ನ ನಾನು ಇನ್ಪುಟ್ಸ್, ಬಟ್ ದಿಸ್ ಇಸ್ ರಾಂಗ್. ಇನ್ಪುಟ್ಸ್ ಆಗಲ್ಲ. ಯಾಕೆಂದ್ರೆ ಇದು ಆಮ್ಸ್ಕ್ರಿಪ್ಟ್ ಒಳಗೆ ಬಂದ್ಬಿಡಿ. ಇದಿಷ್ಟು ಪಾರ್ಟು ಆಮ್ಸ್ಕ್ರಿಪ್ಟ್ ಒಳಗೆ ಕೊಡ್ಬೇಕು. ಫೌಂಡರ್ ನಾಟ್ ಫೌಂಡ್ ಮೆಸೇಜ್ ಇರಲಿ ಬಿಡಿ, ಬಟ್ ಈ ಪೀಸ್, ಈ ಫಾರ್ಮ್ ಟ್ಯಾಗು ಆಮ್ಸ್ಕ್ರಿಪ್ಟ್ ಒಳಗೆ ಡಿಸ್ಪ್ಲೇ ಆಗಲ್ಲ. ಸೊ ಆಮ್ಸ್ಕ್ರಿಪ್ಟ್ ನ ಕ್ಲೋಸ್ ಮಾಡಿ. ಇದು ಇಲ್ಲಿವರೆಗೂ ಆಮ್ಸ್ಕ್ರಿಪ್ಟ್, ಫಾರ್ಮ್ ಟ್ಯಾಗು ಇಲ್ಲಿ ಮತ್ತೆ ಆಮ್ಸ್ಕ್ರಿಪ್ಟ್. ಸೊ ಇಶ್ಯೂ ಫಿಕ್ಸ್ ಆಗಿದೆ. ಸೊ ಇಶ್ಯೂಸ್ ಬರುತ್ತೆ, ಬಂದ ಮೇಲೆ ಫಿಕ್ಸ್ ಮಾಡೋಕ್ಕಾಗೋದು. ಸೊ ನೀವು ಟೆಸ್ಟ್ ಮಾಡ್ತಾ ಇಲ್ಲ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಮೈ ಸರ್ಚ್ ಅಪ್ಡೇಟ್ ಕಾಂಟ್ಯಾಕ್ಟ್. ಸೊ ಇಂಪ್ರೂವೈಸೇಷನ್ ಆಫ್ ದಿ ಕೋಡ್ ಅಷ್ಟೇ. ಸೊ ಅದು ನೋಡಿದಾಗಲೇ ಗೊತ್ತಾಗೋದು ಇಲ್ಲದೆ ಇರೋದು ಹೆಂಗೆ. ಅದು ಮೆಸೇಜು ಕೊಡಲಿಲ್ಲ ದಟ್ ಇಟ್ ಇಸ್ ನಾಟ್ ದೇರ್. ಕರೆಕ್ಟಾ? ಅದು ಹೇಳಲೇ ಇಲ್ಲ, ಅಪ್ಡೇಟು ಮಾಡಲಿಲ್ಲ ಅಂತ. ಅಬ್ಸರ್ವ್ ಮಾಡಿ, ಆ ABCD ಅನ್ನೋದು ಇಲ್ಲಿಗೆ ಬಂದೇ ಇಲ್ಲ. ಬಿಕಾಸ್ ಅದು ಇಲ್ಲವೇ ಇಲ್ಲ. ಇಲ್ಲದೆ ಇದ್ರೆ ಅಪ್ಡೇಟೇ ಆಗಲ್ಲ. ಸೊ ಅದನ್ನಾದ್ರೂ ಹೇಳಬೇಕಿತ್ತು ನಾನು, ಅಥವಾ ಆಮ್ಸ್ಕ್ರಿಪ್ಟ್ ಹೇಳಬೇಕಿತ್ತು ದಟ್ ಅದಿಲ್ಲ ಅಂತ. ಸೊ ಈಗ ನಾನು ಇಲ್ದಿರೋ ಇಮೇಲ್ ID ಕೊಟ್ಟರೆ ನಾಟ್ ಫೌಂಡ್ ಅಂತ ಬರುತ್ತೆ. ಆ ಫಾರ್ಮ್ ಬರಬಾರ್ದು, ಬರ್ತಾವೆ. ಓಕೆ, ದಿಸ್ I'll complete my fourth video on update. The rest of the things as and when we progress ಕಲಿತಾ ಹೋಗೋಣ. ಆಮ್ಸ್ಕ್ರಿಪ್ಟ್ ನ concat ಇದೆ, string functions ಇದೆ, date functions ಇದೆ. We have couple of scenarios to see and understand.
ಅದನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈಸ್ ಅರೌಂಡ್ ಅಪ್ಡೇಟ್ ನೋಡಿದ್ವಿ, ಅಪ್ಸರ್ಟ್ ಯಾವಾಗ ಬೇಕು. ಸೊ ಕ್ರಿಯೇಟ್ ನೋಡಿದ್ವಿ, ಅಪ್ಡೇಟ್ ನೋಡಿದ್ವಿ, ರೀಡ್ ನೋಡಿದ್ವಿ, ಬಟ್ ಅಪ್ಸರ್ಟ್ ಬೇಕಲ್ಲ. ಅಪ್ಸರ್ಟ್ ನೋಡೋಣ, ವಿಲ್ ಟ್ರೈ ಟು ವರ್ಕ್ ಆನ್ ಅಪ್ಸರ್ಟ್. ಬಟ್ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಈವನ್ ಸರ್ಚ್ ಆಯಿತು, ಅಪ್ಡೇಟ್ ಆಯಿತು, ಓಕೆ ಆಲ್ಮೋಸ್ಟ್ ಇದೊಂದು ಅಪ್ಸೆಟ್ಗೆ ಒಂದು ಸಿನಾರಿಯೋ ನೋಡ್ಬೇಕು. ಇನ್ಸರ್ಟ್ ಆಯಿತು, ಅಪ್ಡೇಟ್ ಆಯಿತು, ಲುಕಪ್ ಆಯಿತು, ದಟ್ ಇಸ್ ರೀಡಿಂಗ್. ಲುಕಪ್ ತೊಗೊಂಡು ಡಿಸ್ಪ್ಲೇನೂ ಮಾಡ್ಬಿಟ್ಟಿದ್ವಿ ಫಾರ್ಮಲ್ಲಿ, ದಟ್ ಇಸ್ ಒನ್ ಮೋರ್ ಥಿಂಗ್. ಸೊ ಅಪ್ಸೆಟ್ ಒಂದು ಸಿನಾರಿಯೋ ಬೇಕು. ಸೊ ವಿಲ್ ಟ್ರೈ ಟು ವರ್ಕ್ ಆನ್ ದ್ಯಾಟ್. ಸಿನಾರಿಯೋಸ್ ತೊಗೊಳ್ಳೋಣ. ಇಟ್ಸ್ ಆಲ್ ಅಬೌಟ್ ಡಿ ಆ್ಯಂಡ್ ಆಮ್ ಸ್ಕ್ರಿಪ್ಟ್ ಈ ವಿಡಿಯೋಸಲ್ಲಿ 4 ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್.